ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಥರ ನನ್ನ ಹೆಸರು ವಿಠ್ಠಲರಾವ್ ಪಿ. ಭೌತಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಈಗ ಆಲ್ರೆಡಿ ಸಾಕಷ್ಟು ನಿಮಗೆ ಎಕ್ಸ್ಪರಿಮೆಂಟ್ಸ್ಗಳನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಇನ್ನೊಂದು ಎಲೆಕ್ಟ್ರಿಕಲ್ ಎಕ್ಸ್ಪರಿಮೆಂಟ್ನ ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ವಿದ್ಯಾರ್ಥಿಗಳೇ. ನೇಮ್ ಆಫ್ ದಿ ಎಕ್ಸ್ಪರಿಮೆಂಟ್ ಈಸ್, ನೀವೆಲ್ಲ ನೋಡ್ಬೋದು, ಫ್ರೀಕ್ವೆನ್ಸಿ ಆಫ್ AC ಅಂತ. AC ಅಂತಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಮಕ್ಕಳ. ಇದು ಆ್ಯಕ್ಚುಲಿ ನಮ್ಮ ಥಿಯರಿ ಸಿಲೆಬಸ್ಸಲ್ಲಿ, ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಸಿಲೆಬಸ್ಸಲ್ಲಿ ದಿಸ್ ಈಸ್ ಆ್ಯಕ್ಚುಲಿ ದಿ 7th ಚಾಪ್ಟರ್ ಆಫ್ ಸೆಕೆಂಡ್ PUC ಫಿಸಿಕ್ಸ್ ಸಿಲೆಬಸ್. ಇಟ್ಸ್ ಓಕೆ. ನೋಡೋಣ ಮಕ್ಕಳ, ಇವಾಗ ಇದು ಪ್ರಿನ್ಸಿಪಲ್ ನಾವು ಏನಿದೆ, ಏನು ಬರಿಬೇಕು ಅಂತ ಅಂದ್ಬಿಟ್ಟು ನಾನು ಬರೆದಿದ್ದೀನಿ, ನೀವು ನೋಡ್ಬೋದು. ಅದನ್ನೊಂದ್ಸಲಿ ನಾನು ಓದ್ತೀನಿ ಮಕ್ಕಳ. ಈ ಥರ ಎರಡು ಪ್ರಿನ್ಸಿಪಲ್ ಇದೆ, ಎರಡೂ ಬರೆದ್ರೆ 2 ಮಾರ್ಕ್ ಬರುತ್ತೆ ಮಕ್ಕಳ. ಓದ್ತೀನಿ ನಾನು. ಇನ್ ಈಚ್ ಸೈಕಲ್ ಆಫ್ AC ದಿ ಸೋನೋಮೀಟರ್ ಸ್ಟ್ರಿಂಗ್ ಇಸ್ ಪುಲ್ಡ್ ಅಂಡ್ ರಿಲೀಸ್ ಟ್ವೈಸ್ ಮಕ್ಕಳ. ಇದು ಒಂದು ಪ್ರಿನ್ಸಿಪಲ್. ಆದರೆ ಎರಡನೇ ಪ್ರಿನ್ಸಿಪಲ್ ಏನು ಬರಿಬೇಕಾಗುತ್ತೆ ನೀವು ಅಂತಂದರೆ, ಅಟ್ ರೆಸೊನೆನ್ಸ್ ದಿ ಫ್ರೀಕ್ವೆನ್ಸಿ ಆಫ್ AC ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಫ್ರೀಕ್ವೆನ್ಸಿ ಆಫ್ ಫಂಡಮೆಂಟಲ್ ಮೋಡ್ ಆಫ್ ವೈಬ್ರೇಷನ್ ಆಫ್ ದಿ ಸ್ಟ್ರೆಚ್ ಸ್ಟ್ರಿಂಗ್ ಅಂತ ಮಕ್ಕಳ. ನೀವು ಎರಡೂ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ಎಲ್ಲ ಎಕ್ಸ್ಪರಿಮೆಂಟ್ಗೂ ಇರೋ ಥರ ಪ್ರಿನ್ಸಿಪಲ್ ಕಂಪ್ಲೀಟ್ ಬರೆದ್ರೆ ನಿಮಗೆ 2 ಮಾರ್ಕ್ ಬರುತ್ತೆ ಮಕ್ಕಳ. ನೆಕ್ಸ್ಟ್ ನೋಡೋಣ ಮಕ್ಕಳ, ಎರಡನೇದು ನೀವು ಏನು ಪಾಯಿಂಟ್ ಬರೀಬೇಕು ಅಂತಂದರೆ, ಬಿಫೋರ್ ಯು ಸ್ಟಾರ್ಟ್ ಪರ್ಫಾರ್ಮಿಂಗ್ ದಿ ಎಕ್ಸ್ಪರಿಮೆಂಟ್ ಯು ನೀಡ್ ಟು ರೈಟ್ ಆಲ್ ದಿಸ್ ರೈಟಪ್ಸ್. ಓಕೆ. ಸೆಕೆಂಡ್ ಒನ್ ಈಸ್ ದಿ ಫಾರ್ಮುಲೆ. ಏನು ಫಾರ್ಮುಲಾ ಇದೆ? ಒಂದೇ ಫಾರ್ಮುಲಾ ಇದೆ ಈ ಎಕ್ಸ್ಪರಿಮೆಂಟ್ಗೆ ಇರೋದು. ಫ್ರೀಕ್ವೆನ್ಸಿ ಆಫ್ AC ಈಸ್ ಸ್ಮಾಲ್ f ಅಂತ ಇದೆ. F ಈಸ್ ಈಕ್ವಲ್ ಟು 1/4 ಇಂಟು ಸ್ಕ್ವಯರ್ ರೂಟ್ ಆಫ್ ಸ್ಮಾಲ್ m ಇಂಟು ಸ್ಲೋಪ್ ಅಂತಿದೆ ಮಕ್ಕಳ. ಇಲ್ಲಿರೋದು ತುಂಬ ಸಿಂಪಲ್ ಫಾರ್ಮುಲಾ ಇದೆ. M ಅಂತಂದರೆ ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ಸ್ಟ್ರಿಂಗ್ ಅಂತಂದ್ಬಿಟ್ಟು. ಇದೊಂದು ನಿಮಗೆ ಗೊತ್ತಿರಲಿ, ನನಗೆ ಅಬ್ಸರ್ವೇಷನ್ ಬರೀಲಿಕ್ಕೆ ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಇದು ಆ್ಯಕ್ಚುಲಿ ಮಾಸ್ ಪರ್ ಯೂನಿಟ್ ಲೆಂತ್ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರಲಿಲ್ಲ. ನಾವು ಅದನ್ನು ಕೊಡ್ತೀವಿ, ಗಿವನ್ ಅಂತ ಕೊಡ್ತೀವಿ ಮಕ್ಕಳ. ನೀವಿಲ್ಲಿ ಸ್ಲೋಪ್ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ L² ವರ್ಸಸ್ T ಗ್ರಾಫ್ ಇದೆ. ಈ ಥರದ್ದೊಂದು ಸ್ಟ್ರೈಟ್ ಲೈನ್ ಬರುತ್ತೆ. ನೀವು ಗ್ರಾಫ್ ಹಾಕಿದ್ರೆ ಅದರಲ್ಲೊಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ನೀವು ಮಾಡಿಕೊಂಡು, ಸ್ಲೋಪ್ ಈಸ್ ಆಲ್ವೇಸ್ ದಿ ವ್ಯಾಲ್ಯೂ ಆಫ್ y ಆಕ್ಸಿಸ್ ಟು ದಿ ವ್ಯಾಲ್ಯೂ ಆಫ್ x ಆಕ್ಸಿಸ್ ಅಂತಂದ್ಬಿಟ್ಟು AB ಡಿವೈಡೆಡ್ ಬೈ BC ಅಂತ ಹೇಳ್ಬೋದು. ಅಲ್ಲಿ ನೀವು ಸ್ಲೋಪ್ ಕಂಡು ಹಿಡ್ಕೊಳ್ಬೋದು. ಸೊ ಆ ಸ್ಲೋಪ್ನ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ ಮಕ್ಕಳ, ಇದನ್ನು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಬೇಕು. ತುಂಬ ಸಿಂಪಲ್ ಆಗಿದೆ. ಇದೊಂದು ಸೋನೋಮೀಟರು. ನೀವು ರೆಗ್ಯುಲರ್ ಆಗಿ ನಾವು ನಮ್ಮ ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಹೇಳ್ಕೊಡುವಾಗ ಇದನ್ನೆಲ್ಲ ನೋಡಿರ್ತೀರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ವಿಡಿಯೋ ನಾನು ಇದನ್ನು ಹೇಗೆ ಎಕ್ಸ್ಪರಿಮೆಂಟ್ ಪರ್ಫಾರ್ಮ್ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹೇಗಿರುತ್ತೆ ರಿಯಲ್ ಟೈಮಲ್ಲಿ ಆ ಅಪರೇಟಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಇರುತ್ತೆ, ಇದೊಂದು ಸ್ಟ್ರಿಂಗ್ ಇರುತ್ತೆ, 2 ಹಿಂಜಸ್ ಇರುತ್ತೆ, ಇಲ್ಲಿ ಒಂದು ವೆಯ್ಟ್ ಹ್ಯಾಂಗರ್ ಇರುತ್ತೆ, ಅಲ್ಲಿ ಕೆಲವೊಂದು ಸ್ಲಾಟ್ಸ್ಗಳಿರುತ್ತೆ, ವೆಯ್ಟ್ ಹ್ಯಾಂಗರ್ ಇರುತ್ತೆ, ಸ್ಲಾಟ್ಸ್ಗಳಿರುತ್ತೆ. ಸೊ ಅದನ್ನು ಇಲ್ಲಿ ನಾವು ಹಾಕ್ತೀವಿ ಅದನ್ನು. ನೆಕ್ಸ್ಟ್ ಅಬ್ಸರ್ವೇಷನ್ಸ್ ಮಕ್ಕಳ, ಇದು ನೀವು ಬರೀಬೇಕು. ನೋಡಿ, ಇಲ್ಲಿ ನಾನು ಹೇಳಿದೆ, ಇಲ್ಲಿ ಸ್ಮಾಲ್ m ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಏನು ಕೊಟ್ಟಿದ್ದೀನಿ ನೋಡಿ, ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್ ಸ್ಮಾಲ್ m ಈಸ್ ಈಕ್ವಲ್ ಟು, ನಿಮ್ಮ ಎಕ್ಸಾಮ್ಗೆ ಇದೇ ವ್ಯಾಲ್ಯೂಸ್ ಇರುತ್ತೆ, ಸೇಮ್ ಸ್ಟ್ರಿಂಗ್ಗೆ ನಾವು ಕೊಡೋದು 20 × 10⁻⁻⁴ kg ಮೀಟರ್ ಟು ದಿ ಪವರ್ ಆಫ್ -1 ಅಂತ ಅಂದ್ಬಿಟ್ಟು. ನೀವೆಲ್ಲರಿಗೂ ಗೊತ್ತು ಸ್ಮಾಲ್ g ಸ್ಟ್ಯಾಂಡರ್ಡ್ ಟರ್ಮ್ ಇದು. ಸ್ಮಾಲ್ g ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ. ಇಟ್ಸ್ ವ್ಯಾಲ್ಯೂ ಇಸ್ 9.8 ಮೀಟರ್ ಸೆಕೆಂಡ್ ಟು ದಿ ಪವರ್ ಆಫ್ -2 ಅಂತ ತಗೊಳ್ತೀವಿ. ಇದು ನಾವೇ ಕೊಡ್ತೀವಿ. ನೆಕ್ಸ್ಟ್ ಟ್ಯಾಬ್ಯುಲರ್ ಕಾಲಮ್ ಇದೆ. ಈ ಟ್ಯಾಬ್ಯುಲರ್ ಕಾಲಮಲ್ಲಿ ನೋಡಿ ಏನಿದೆ ಅಂತ, ದಿಸ್ ಇಸ್ ಟ್ರಯಲ್ ನಂಬರ್. ಗ್ರಾಫ್ ಇರೋದ್ರಿಂದ ನಾನು ಈ ಹಿಂದೆನೇ ಹೇಳಿರೋ ಥರ 4, 5, 6 ರೀಡಿಂಗ್ಸ್ವರೆಗೂ ತೊಗೊಳ್ಬೋದು. ನಾನು ಮಾಡುವಾಗ ಎಕ್ಸ್ಪರಿಮೆಂಟ್ 4 ರೀಡಿಂಗ್ಸ್ ತೊಗೊಂಡು ಗ್ರಾಫ್ ಪ್ಲಾಟ್ ಮಾಡಿದ್ದೀನಿ ಮಕ್ಕಳ. ಏನಿದೆ ನೋಡಿ, ಇಲ್ಲಿ ಮಾಸ್ ಅಟ್ಯಾಚ್ ಟು ದಿ ಸ್ಟ್ರಿಂಗ್ ಕ್ಯಾಪಿಟಲ್ M ಅಂತ ತಗೊಳ್ತೀವಿ, ಇಟ್ ಈಸ್ ಇನ್ kg. ನೆಕ್ಸ್ಟ್ ಟೆನ್ಷನ್ ಇದು ಕ್ಯಾಲ್ಕುಲೇಟ್ ಮಾಡೋದು. ಇದೊಂಚೂರು ಚೇಂಜ್ ಮಾಡ್ತೀನಿ ರೀ ಮಕ್ಕಳ. ಇದು ಸ್ಮಾಲ್ mg ಅಂತ ಬರೆದಿದ್ದೀನಿ. ದಿಸ್ ಇಸ್ ನಾಟ್ ಸ್ಮಾಲ್ mg, ಲೆಟ್ ಮಿ ಚೇಂಜ್ ದಿಸ್ ಒನ್, ದಟ್ ಈಸ್ ಕ್ಯಾಪಿಟಲ್ mg ಮಕ್ಕಳ. ಅದು ಚೇಂಜ್ ಮಾಡ್ತೀನಿ. ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಕ್ಯಾಪಿಟಲ್ M ಇಂಟು G. ಕ್ಯಾಪಿಟಲ್ M ಅಂತಂದರೆ ಮಾಸ್. ಇಲ್ಲಿ ಮಾಸ್ ಇದೆ, ಇಲ್ಲಿ G ಈಸ್ ಹಿಯರ್, ಇಟ್ ಈಸ್ 9.8. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಾ. ಎಕ್ಸ್ಪರಿಮೆಂಟಲ್ಲಿ ಏನು ಮಾಡಬೇಕು ಅಂತಂದರೆ,
ಪ್ರತಿ ಟ್ರಯಲ್ಗೂ ಫಸ್ಟ್ ಟ್ರಯಲ್ಗೆ ನಾನು ತಗೊಂಡಿರೋಂಥದ್ದು. ನೀವು ಅದನ್ನು ಹೇಗೆ ಬೇಕಾದ್ರೆ 1 kg ಇಂದನೂ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾನು 2 kg ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಈಚ್ ಸ್ಲಾಟ್ ಇಲ್ಲಿ ನಿಮಗೆ ಸಪ್ರೇಟಾಗಿ ನಾವು ಸ್ಲಾಟ್ಸ್ಗಳು ಕೊಟ್ಟಿರ್ತೀವಿ. ಈ ಸ್ಲಾಟ್ ಬೇಸ್ 0.5 kg ಮಕ್ಕಳ. ನೋಡಿ, ಇನ್ ಕೇಸ್ ನಾನು ನೆಕ್ಸ್ಟ್ ಮಾಡಿರೋಂಥ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಸ್ಲಾಟ್ಸ್ 5 kg ಅಂತ ಹೇಳಿದ್ದೀನಿ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಈಚ್ ಸ್ಲಾಟ್ ವೈಸ್ 0.5 kg ಅಂತ ಕರೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ಮೊದಲನೇದು 2 kg ನಾನು ತೊಗೊಂಡಿದ್ದೀನಿ, 2 kg ಮಾಸು. ಸೊ ನೆಕ್ಸ್ಟ್ ಟೆನ್ಷನ್ ನೀವು ಇದು ಕ್ಯಾಲ್ಕುಲೇಷನ್ ಮಾಡೋದು, ನೀವು ಯು ನೀಡ್ ಟು ಫೈಂಡ್ ರೆಸೊನೇಟಿಂಗ್ ಲೆಂತ್. ನಿಮ್ಮ ಎಕ್ಸ್ಪೆರಿಮೆಂಟ್ ಅಷ್ಟೇ, ವೇರಿ ದಿ ಮಾಸ್, ನೋಟ್ ಡೌನ್ ದಿ ರೆಸೊನೇಟಿಂಗ್ ಲೆಂತ್ ಮಕ್ಕಳ. ಅದು ಹೇಗೆ ನಾವು ಮಾಸ್ನ ವೇರಿ ಮಾಡಿ ರೆಸೊನೇಟಿಂಗ್ ಲೆಂತ್ನ ತಗೊಳ್ತೀವಿ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಹೇಗೆ ಮಾಡಿದ್ದೀನಿ ನೋಡಿ. 2.0, 2.5, 3.0, 3.5 kg ಈ ಥರ ವೇರಿಯೇಷನ್ ಮಾಡಿದ್ದೀನಿ. ಅದು ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಅದು ಎಲ್ ಅಂತ ಕರಿತೀವಿ. L². 1 ಸೆಕೆಂಡ್ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ತಗೊಳ್ತೀರಿ. ಅದು ತಗೊಂಡು ಇಲ್ಲಿ ನೋಡಿ, ಇಲ್ಲೊಂದು ಗ್ರಾಫ್ ಇದೆ. ಯು ನೀಡ್ ಟು ಪ್ಲಾಟ್ ಗ್ರಾಫ್ ಆಫ್ L² ವರ್ಸಸ್ ಸ್ಟೀಲ್. ಟಿ ಅಂದರೆ ಟೆನ್ಷನ್, ಅದು ಇಲ್ಲಿರುತ್ತೆ. ಅದು ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಸ್ಕೇಲ್. ನಾನು ಅದನ್ನು ತೋರಿಸ್ತೀನಿ ಯಾವ ಥರ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಯು ಹ್ಯಾವ್ ಟು ಪ್ಲಾಟ್ ದಿಸ್ ಗ್ರಾಫ್. ಇಲ್ಲೊಂದು ಸ್ಟ್ರೈಟ್ ಲೈನ್ ಬರುತ್ತೆ. ಯು ಶುಡ್ ನಾಟ್ ಡ್ರಾ ದಿಸ್ ಗ್ರಾಫ್. ಈ ಏನು ಸ್ಟ್ರೈಟ್ ಲೈನ್ ಬಂದಿದ್ದಿಲ್ಲ ಮಕ್ಕಳ, ಇದು ಆರಿಜಿನಿಂದ ಎಳಿಬಾರ್ದು. ಎಲ್ಲಿ ಬಂದಿರುತ್ತೋ ಅಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಸೇರೋ ಥರ ಸ್ಟ್ರೈಟ್ ಲೈನ್ ಎಳಿಬೇಕು. ಒಂದು ಪಾಯಿಂಟ್ ಮಿಸ್ ಆದ್ರೂ ವರಿ ಮಾಡ್ಕೊಳ್ಬೇಡಿ, ಮ್ಯಾಕ್ಸಿಮಮ್ ಪಾಯಿಂಟ್ ಸೇರೋ ಥರ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ಇದು ಇಷ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡೋ ಅಂಥದ್ದು. ಅಟ್ ದಿ ಎಂಡ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಸ್ಲೋಪ್ ಬಂದಿರುತ್ತೆ. ನಿಮಗೆ ಸ್ಲೋಪ್ ತಗೊಳ್ತೀರಿ, ಅದನ್ನು ನೀವು ಇಲ್ಲಿ ಹಾಕ್ಕೊಳ್ತೀರಿ. ಸ್ಮಾಲ್ ಎಮ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಫೈನಲಿ ಅಟ್ ದಿ ಎಂಡ್ ನಿಮಗೆ ಯು ಹ್ಯಾವ್ ಟು ರೈಟ್ ಡೌನ್ ದಿ ರಿಸಲ್ಟ್ ಏನು ಅಂತಂದರೆ ದಿ ಫ್ರೀಕ್ವೆನ್ಸಿ ಆಫ್ AC ಈಸ್ ಡ್ಯಾಶ್. ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ ಒನ್. ದಿಸ್ ಈಸ್ ದಿ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ನಾಟ್ ಓನ್ಲಿ ಫ್ರೀಕ್ವೆನ್ಸಿ ಆಫ್ AC, ಯಾವುದೇ ಫ್ರೀಕ್ವೆನ್ಸಿ ಇತ್ತು ಅಂತಂದ್ರೂ ಇದು SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಡ್ಸ್ ಅಂತ ಕರಿತೀವಿ ಮಕ್ಕಳ. ಇದು ಕ್ಯಾಪಿಟಲ್ H ಇರಬೇಕು, ಇದು ಸ್ಮಾಲ್ Z ಇರಬೇಕು. ದಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ದಿ ಫ್ರೀಕ್ವೆನ್ಸಿ ಆಫ್ AC ಇನ್ ಇಂಡಿಯಾ ಈಸ್ 50 Hz ಅಂತ ಮಕ್ಕಳ ಜ್ಞಾಪನ ಇಟ್ಕೊಳ್ಳಿ. ಯಾಕೆ ಸರ್ 50 Hz? ಅದೇನಾದ್ರು ಇಂಡಿಯನ್ ಅಂತದ್ದು ಹೆಸರು ಸೇರಿಸ್ತೀರಾ ಅಂತಂತಂದರೆ, ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ಆಲ್ಟರ್ನೇಟಿಂಗ್ ಕರೆಂಟ್ನ ಟ್ರಾನ್ಸ್ಮಿಟ್ ಮಾಡ್ತಾರೆ ಮಕ್ಕಳ. ನಮ್ಮ ಇಂಡಿಯಾದಲ್ಲಿ 50 Hz ಅಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀವಿ ಆಲ್ಟರ್ನೇಟಿಂಗ್ ಕರೆಂಟ್ನ. ಲೆಟ್ ಅಸ್ ಇನ್ USA ದೇ ಟ್ರಾನ್ಸ್ಮಿಟ್ ಆಲ್ಟರ್ನೇಟಿಂಗ್ ಕರೆಂಟ್ ಅಟ್ ದಿ ಫ್ರೀಕ್ವೆನ್ಸಿ ಆಫ್ 100 Hz. ಸೊ ಅಲ್ಲಿ ನೀವು ಫ್ರೀಕ್ವೆನ್ಸಿ ನೀವು ಯಾವುದಾದ್ರೂ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ದಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಆಫ್ AC ಅಂತ USA ಮಾಡಬೇಕಾದ್ರೆ 100 Hz ಅಂತ ನೀವು ಬರ್ಕೊಳ್ಬೇಕಾಗತ್ತೆ. ನಮಗೆ 50 Hz. ಆಲ್ ಅವರ್ ಎಲೆಕ್ಟ್ರಾನಿಕ್ ಅಂಡ್ ಎಲೆಕ್ಟ್ರಿಕಲ್ ಡಿವೈಸಸ್ ಆರ್ ಡಿಸೈನ್ ಟು ವರ್ಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅಂತಂದರೆ 50 Hz ಫ್ರೀಕ್ವೆನ್ಸಿಲಿ ವರ್ಕ್ ಮಾಡೋ ಥರ ನಾವು ನೋಡ್ಕೊಂಡಿರ್ತೀವಿ ಮಕ್ಕಳ. ಈಗ ಒನ್ಸ್ ಅಗೈನ್ ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಹೇಳ್ದಂಗೆ ಏನು ಇದರಲ್ಲಿ ವೈವಾ ಕ್ವೆಶನ್ಸ್ ಬರ್ಬೋದು ಅಂತ, ಸಾಮಾನ್ಯವಾಗಿ ಬರುವಂಥ ವೈವಾ ಕ್ವೆಶನ್ಸ್ಗಳನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ ಮಕ್ಕಳು. ನೋಡಿ, ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಅಂತಿದೆ. ಸೊ ವಾಟ್ ಈಸ್ ಫ್ರೀಕ್ವೆನ್ಸಿ ಅಥವಾ ಡಿಫೈನ್ ಫ್ರೀಕ್ವೆನ್ಸಿ ಅಂತ ಕೇಳ್ಬೋದು. ತುಂಬ ಸರಳ. ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ನೀವು ನಿಧಾನಕ್ಕೆ ಅದನ್ನು ರಿವೈಂಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ದಿ ನಂಬರ್ ಆಫ್ ಸೈಕಲ್ ಆಫ್ ವೇರಿಯೇಷನ್ ಮೇಡ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ 1 second ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಬೇಕಾಗುತ್ತೆ ಮಕ್ಕಳ. ಇನ್ನೊಂದ್ಸಲಿ ನಾನು ರಿಪೀಟ್ ಮಾಡ್ತೀನಿ. ದಿ ನಂಬರ್ ಆಫ್ ಸೈಕಲ್ ಆಫ್ ವೇರಿಯೇಷನ್ ಮೇಡ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ 1 second ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ AC ಅಂತಿದೆ. AC ಅಂತಂದ್ರೆ ಮತ್ತೆ ಏರ್ ಕೂಲರು, ಏರ್ ಕಂಡೀಷನರು ಅಂತೆಲ್ಲ ಅನ್ಕೊಳ್ಬೇಡಿ. ಅದು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಡಿಫೈನ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಲೋ, ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಲೋ ಪ್ರಶ್ನೆ ಕೇಳ್ಬೋದು. ಏನಪ್ಪ ಈ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದ್ರೆ ಅಂತ ಸರಳವಾಗಿ ಕೇಳುವಂಥವ್ರು ಸಾಕಷ್ಟು ಜನ ನಮ್ಮ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಇದ್ದಾರೆ ಮಕ್ಕಳ. ಏನು ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದರೆ, ನಿಮ್ಮ ಥಿಯರಿ ನಾವೆಲ್ಲ ಹೇಳ್ಕೊಟ್ಟಿದ್ದೀವಿ. ಥಿಯರಿ ಕ್ಲಾಸಸ್ಗಳು ಮಾಡುವಾಗ, ಇನ್ಫ್ಯಾಕ್ಟ್ ಲ್ಯಾಬಲ್ಲಿ ಮಾಡುವಾಗ್ಲೂ ಅದನ್ನು ಹೇಳ್ಕೊಟ್ಟಿರ್ತೀವಿ ಮಕ್ಕಳ. ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದರೆ ಕರೆಂಟ್ whose magnitude varies continuously and reverses its direction periodically is called alternating current ಅಂತ ಹೇಳಬೇಕಾಗುತ್ತೆ ಮಕ್ಕಳ. ಮತ್ತೆ ಇಲ್ಲೊಂದು ಕಡೆ ನೋಡೋಣ ನಮ್ಮ ಪ್ರಿನ್ಸಿಪಲ್ ಇಂದ ಏನಾದ್ರೂ ವೈವಾ ಕ್ವೆಶ್ಚನ್ಸ್ ಕೇಳಕ್ಕಾಗುತ್ತಾ ಅಂತ ನಾವು ನೋಡ್ಲಿಕ್ಕೆ ಪ್ರಯತ್ನ ಪಡೋಣ.
ಇಲ್ಲಿ ನಾವು ನೋಡಕ್ ಹೋದ್ರೆ ಸೋನೋಮೀಟರ್ ಅನ್ನೋಂಥ ಡಿವೈಸ್ ಇದೆ. ಅದೇನಿಲ್ಲ, ಒಂದು ವುಡನ್ ಬಾಕ್ಸ್ ಇರುತ್ತಷ್ಟೇ. ಅದ್ರ ಬಗ್ಗೆ ಸಾಮಾನ್ಯವಾಗಿ ಕ್ವೆಶನ್ಸ್ ಕೇಳಲಿಕ್ಕೆ ಕಷ್ಟ. ಇಲ್ಲಿ ನೋಡಿ ಮಕ್ಕಳ, ಇದು ಕೇಳೋವಂಥ ವಿಚಾರ. ರೆಸೊನೆನ್ಸ್ ಅನ್ನೋಂಥ ವರ್ಡ್ ನಿಮಗೆ ಕಾಣುತ್ತಿಲ್ಲಿ. ವಾಟ್ ಈಸ್ ರೆಸೊನೆನ್ಸ್ ವೆನ್ ಇನ್ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ರೆಸೊನೆನ್ಸ್ ಅಂತ ಬಹಳ ಸರಳವಾಗಿ ಕೇಳ್ಬೋದು ಮಕ್ಕಳ. ಇಷ್ಟೇ ಹೇಳಿ ಅದನ್ನ ತುಂಬಾ ನಾವು ಎಲಾಬ್ರೇಟ್ ಮಾಡಿ ಆನ್ಸರ್ನ ನಾವು ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಅಂತ ಅಂದ್ಬಿಡಿ ಅಷ್ಟೇ. ಇದೊಂದು ವರ್ಡ್ ಹೇಳಿ ಸಾಕು, ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿ ಅಂತಲೂ ನಿಮ್ಗೇನು ಕೇಳೋವಂಥ ಸಾಧ್ಯತೆ ಕಡಿಮೆ ಇದೆ. ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಮ್ಮ ಈ ಚಾಪ್ಟರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾವು ಹೇಗೆ ಹೇಳ್ತೀವಿ ಅಂತಂದರೆ, series LCR circuit is said to be under resonance when inductive reactance is equal to capacitive reactance ಅಂತೀವಿ, ಅಥವಾ XL is equal to XC ಅಂತ ಹೇಳ್ತೀವಿ ಮಕ್ಕಳ. At resonance maximum current flows through the series LCR circuit and ಇಂಪಿಡೆನ್ಸ್ ಇಸ್ ಮಿನಿಮಮ್ ಅಂತ ಹೇಳ್ತೀವಿ ಮಕ್ಕಳ. ಇದು ನಿಧಾನಕ್ಕೆ ನೀವು ರಿವೈಂಡ್ ಮಾಡ್ಕೊಂಡು ಕೇಳ್ಕೊಳ್ಳಿ. ರೆಸೊನೆನ್ಸ್ ಅಂತಂದ್ರೆ ಏನ್ ರೆಸೊನೆನ್ಸ್ ಅಂತಂದ್ರೆ ಸರ್ ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಸರ್, ಇಷ್ಟ ಹೇಳಿ ಇಟ್ ಈಸ್ ವ್ಯಾಲಿಡ್ ಆನ್ಸರ್. ನೆಕ್ಸ್ಟ್ ಇನ್ನೇನಾದ್ರೂ ಇಲ್ಲಿ ನೋಡಕ್ ಹೋದ್ರೆ ಇದು ಮಾಸ್ ಪರ್ ಯೂನಿಟ್ ಲೆಂತ್ ಬಗ್ಗೆ ನಾವೇನು ಕೇಳೋದಿಲ್ಲ. ಇನ್ನು ಸ್ಲೋಪ್ ಬಗ್ಗೆ ಏನು ಕೇಳುವಂತ ಸಾಧ್ಯತೆ ತುಂಬಾ ಕಡಿಮೆ. ಇನ್ನು ಅಪ್ಯಾರೇಟಸ್ ನೋಡಕ್ ಹೋದ್ರೂ ಎಲೆಕ್ಟ್ರೋಮ್ಯಾಗ್ನೆಟ್ ಇದೆ. ಎಲೆಕ್ಟ್ರೋಮ್ಯಾಗ್ನೆಟ್ ಬಗ್ಗೆ ನೀವೆಲ್ಲಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ನಾವು ಹೇಳಿರ್ತೀವಿ. ಅದು ಏನು ಅಂತಂದ್ರೆ, ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ಒಂದು ಕಾಯಿಲ್, ಅದು ನಾನ್ ಮ್ಯಾಗ್ನೆಟಿಕ್ ಫ್ರೇಮ್ ಇರುತ್ತೆ, ಅದು ಸುತ್ತ ವೈರ್ಗಳನ್ನ ಸುತ್ತಿರ್ತೀವಿ. ಇನ್ನೇನು ಬರಲಾರ್ದು ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇದು ಫಸ್ಟ್ PUC ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಕೇಳೋವಂಥ ಸಾಧ್ಯತೆ ಕಡಿಮೆ ಇದೆ. ಇನ್ನು ಇಲ್ಲಿ ನೋಡಕ್ ಹೋದ್ರೆ ಟೆನ್ಷನ್, ಏನಪ್ಪ ಟೆನ್ಷನ್ ಅಂತಂದ್ಬಿಟ್ಟು ಸಾರ್ ನನ್ನ ನಾಳೆ ಬೆಳಗ್ಗೆ ಎಕ್ಸಾಮ್ ಅಂತಂದ್ಬಿಟ್ಟು ನಾನು ರಾತ್ರಿ ಎಲ್ಲ ಟೆನ್ಷನ್ ಆಗಿ ಹೋಗಿತ್ತು ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ. ಟೆನ್ಷನ್ ಅಂತಂದ್ರೆ ನಮ್ಮ ಫಿಸಿಕ್ಸ್ ಪ್ರಕಾರ ಫೋರ್ಸ್ ಇನ್ ಎ ಸ್ಟ್ರಿಂಗ್ ವೆನ್ ಇಟ್ ಈಸ್ ಸ್ಟ್ರೆಚ್ಡ್, ಫೋರ್ಸ್ ಇನ್ ಎ ಸ್ಟ್ರಿಂಗ್ ವೆನ್ ಇಟ್ ಇಸ್ ಸ್ಟ್ರೆಚ್ ಇಸ್ ಕಾಲ್ಡ್ ಟೆನ್ಷನ್ ಅಂತ ಹೇಳಬೇಕಾಗುತ್ತೆ ಮಕ್ಕಳ. ಸೊ ಫೋರ್ಸ್ ಅಂತ ಹೇಳಿದ್ಮೇಲೆ ಅದು SI ಯೂನಿಟ್ ನ್ಯೂಟನ್ನೇ ಇರುತ್ತೆ. ವಾಟ್ ಇಸ್ ದ SI ಯೂನಿಟ್ ಆಫ್ ಟೆನ್ಷನ್ ಅಂತ ಕೇಳಿದ್ರೆ ನೀವು ಬರ್ದಿರ್ತೀರಿ, ಬಟ್ ನಾನು ಸಾಕಷ್ಟು ಸಲ ನೋಡಿದ್ದೀನಿ ಮಕ್ಕಳು ನೀವು ಬರ್ದಿರೋದನ್ನೇ ಅವ್ರು ಕೇಳಿರ್ತಾರೆ, ಆದರೆ ಏನೋ ಯೋಚನೆ ಮಾಡ್ಕೊಂಡು ಅದು ಹೇಳಿರೋದಿಲ್ಲ. ನೀವು ಅದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ರೆಸೋನೇಟಿಂಗ್ ಲೆಂತ್ ಅಂದ್ರೆ ಇದನ್ನೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಅಂದ್ರೆ ನೀವು ಎಕ್ಸ್ಪೆರಿಮೆಂಟೇ ಮಾಡಬೇಕಾಗಿರೋದೇ ಇದು. ಫಾರ್ ದೀಸ್ ವ್ಯಾಲ್ಯೂಸ್ ಆಫ್ ಮಾಸ್ ಯು ನೀಡ್ ಟು ಫೈಂಡ್ ರೆಸೋನೇಟಿಂಗ್ ಲೆಂತ್ಸ್. ಏನ್ ರೆಸೋನೇಟಿಂಗ್ ಲೆಂತ್ ಅಂತಂದ್ರೆ ಅಂತ ಕೇಳ್ಬೋದು. ಲೆಂತ್ ಅಟ್ ವಿಚ್ ರೆಸೊನೆನ್ಸ್ ಅಕರ್ಸ್ ಈಸ್ ಕಾಲ್ಡ್ ರೆಸೋನೇಟಿಂಗ್ ಲೆಂತ್ ಅಂತ ಹೇಳ್ಬೋದು ಮಕ್ಕಳ ನೀವು. ಇನ್ನ ಸಾಮಾನ್ಯವಾಗಿ ವಾಟ್ ಈಸ್ ಟೈಮ್ ಪೀರಿಯಡ್ ಅಂತ ಫ್ರೀಕ್ವೆನ್ಸಿ ಅಂತ ಇದೆ. ವಾಟ್ ಈಸ್ ಟೈಮ್ ಪೀರಿಯಡ್ ಅಂತಂದ್ರೆ ಟೈಮ್ ಟೇಕನ್ ಬೈ ದಿ ಆಲ್ಟರ್ನೇಟಿಂಗ್ ಕರೆಂಟ್ ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ವೇರಿಯೇಷನ್ ಅಂತ ಹೇಳ್ಬೋದು ಮಕ್ಕಳ. ಟೈಮ್ ಪೀರಿಯಡ್ಗೂ ಫ್ರೀಕ್ವೆನ್ಸಿಗೂ ಏನು ರಿಲೇಷನ್ ಅಂತಾನು ಕೇಳ್ಬೋದು. ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟೈಮ್ ಪೀರಿಯಡ್ ಅಂತ ಹೇಳಿ ಮಕ್ಕಳ. ದೀಸ್ ಆರ್ ದಿ ಪ್ರಾಬಬಲ್ ಕ್ವೆಶ್ಚನ್ಸ್ ದಟ್ ಯು ಮೇ ಗೆಟ್. ಇದೇ ಬರುತ್ತೆ ಅಂತ ನಾನು ಕ್ಲೈಮ್ ಮಾಡ್ತಾ ಇಲ್ಲ, ಪ್ರಾಬಬಲ್ ಕ್ವೆಶ್ಚನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದೀಸ್ ಆರ್ ದಿ ಪ್ರಾಬಬಲ್ ಕ್ವೆಶ್ಚನ್ಸ್ ಮಕ್ಕಳ. ತುಂಬಾ ಈಸಿ ಇದೆ ಎಕ್ಸ್ಪೆರಿಮೆಂಟು. ಗ್ರಾಫ್ ಹಾಕ್ಬೇಕು, ಗ್ರಾಫ್ ಹಾಕುವಾಗ ಗೊತ್ತಿರಲಿ ಸ್ಟ್ರೈಟ್ ಲೈನ್ ಬರಬೇಕು, ಎಲ್ಲ ಪಾಯಿಂಟ್ ಸೇರಿಸಬೇಕು ಅಂತ ಸೊಟ್ಟಪಟ್ಟ ಲೈನ್ ಎಲ್ಲ ಬರಿಬೇಡಿ, ಸ್ಟ್ರೈಟ್ ಲೈನ್ ಹೇಳಿರಿ. ಸ್ಲೋಪ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಎಕ್ಸ್ಪೆರಿಮೆಂಟಲ್ ಸೆಟಪ್, ರಿಯಲ್ ಟೈಮ್ ಎಕ್ಸ್ಪೆರಿಮೆಂಟಲ್ ಸೆಟಪ್ನ ಹೇಳಿ ಯಾವ ಥರ ನಾವು ವೆಯ್ಟ್ಸ್, ನಾವು ಆ ಮಾಸ್ನ ಚೇಂಜ್ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡೋದ್ರ ಜೊತೆಗೆ ಹೇಗೆ ಗ್ರಾಫ್ ಹಾಕಬೇಕು, ಸ್ಕೇಲ್ ಏನು ತಗೊಳ್ಬೇಕು, ಏನು ಬರ್ಬೋದು, ರೆಸೋನೇಟಿಂಗ್ ಲೆಂತ್ ಅನ್ನೋವಂಥದ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಈಸ್ 50 ಹರ್ಟ್ಸ್ ಅಂತ ಗೊತ್ತಿದೆ. ಇನ್ನೊಂದು ಅರೌಂಡ್ 50 ಹರ್ಟ್ಸೇ ಬರಬೇಕು ಮಕ್ಕಳ. ಅದೊಂಚೂರು ನೀವು ನೋಡ್ಕೊಳ್ಳಿ. ನಾನು ಮಾಡಿದಾಗ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ನ ಕಾನ್ಫಿಡೆಂಟಾಗೆ ನೀವು ಫೇಸ್ ಮಾಡಿ. ಒಳ್ಳೇದಾಗಲಿ ಮಕ್ಕಳ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.